ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಇದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ 2 ಪ್ರಶ್ನೆ ಪತ್ರಿಕೆಗಳನ್ನು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಹಾಗೂ 2 ಪ್ರಶ್ನೆ ಪತ್ರಿಕೆಗಳನ್ನು ಇದೇ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ನೋಡ್ತಾ ಹೋಗೋಣ. ICBN ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೋಟಾನಿಕಲ್ ನಾಮೆನ್ಕ್ಲೇಚರ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ನೇಮ್ ದಿ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ಬಯೋಗ್ಯಾಸ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ, ಹೌದಲ್ವಾ? ಮೀಥೇನೋಜನ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ? ಸಿ, ಆಪ್ಷನ್ ಸಿ. ಕ್ವಶನ್ ನಂಬರ್ 3 ಕಣ್ರಿ, ಪಿಕ್ ದಿ ಕರೆಕ್ಟ್ ಸೀಕ್ವೆನ್ಸ್ ಇನ್ ಹೈರಾರ್ಕಿ ಅಂತ ಇದೆ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಮಿಸ್ ಮ್ಯಾಚ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫ್ಲೇಮ್ ಸೆಲ್ಸ್ ಆಂಥ್ರೋಪೋಡಾ ಅಂತ ಇದಲ್ವ, ಅದು ತಪ್ಪು, ಹಾಗಾಗಿ ಅದೇ ಆನ್ಸರ್ ಇಲ್ಲಿ. ಬೇರೆದೆಲ್ಲ ಕರೆಕ್ಟಾಗಿದೆ. ಕ್ವಶನ್ ನಂಬರ್ 5, ಇದಕ್ಕೆ ಸರಿಯಾದ ಅಸೋಸಿಯೇಷನ್ ಬಿಟ್ವೀನ್ ಅಂತ ಮೈಕ್ರೋಝಾ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ದಟ್ ಈಸ್ ಏನಂತೀರ ತಾವುಗಳು, ಫಂಗೈ ಆ್ಯಂಡ್ ರೂಟ್ಸ್. ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಫಂಗೈ ಆ್ಯಂಡ್ ರೂಟ್ಸ್ ಆಫ್ ಹೈಯರ್ ಪ್ಲ್ಯಾಂಟ್ಸ್ ಅಂತ. ಕ್ವಶನ್ ನಂಬರ್ 6, ದ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ವಾಸ್ ಪ್ರಪೋಸ್ಡ್ ಬೈ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ RH ವೈಠಕರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ದ ಇಂಪರ್ಫೆಕ್ಟ್ ಫಂಗೈ ದಟ್ ಆರ್ ಡಿಕಾಂಪೋಸರ್ಸ್ ಆಫ್ ಲೀಟರ್ ಆ್ಯಂಡ್ ಹೆಲ್ಪ್ ಇನ್ ಮಿನರಲ್ ಸೈಕ್ಲಿಂಗ್ ಬಿಲಾಂಗ್ಸ್ ಟು ಗ್ಯಾಸ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಡಿಟೆರೋಮೈಸೈಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 8, ಆಗ್ರಾ ಈಸ್ ಕಮರ್ಷಿಯಲಿ ಒಬ್ಟೈನ್ಡ್ ಫ್ರಮ್ ಡ್ಯಾಶ್ ಅಂತ ಇದೆ. ಆಯಿತಾ? ಆಗ್ರಾನ ಇದು ಅಲ್ಲ, ಅಗರ್ ಈಸ್ ಕಮರ್ಷಿಯಲಿ ಒಬ್ಟೈನ್ ಫ್ರಮ್ ಡ್ಯಾಶ್ ಅಂತ. ರೆಡ್ ಆಲ್ಗೆ ಅಂತ ನನಗೆ ಆನ್ಸರ್ ಗೊತ್ತು, ಆದರೆ ವಿದ್ಯಾರ್ಥಿಗಳು ಯಾಕೋ ಬ್ಲೂ ಗ್ರೀನ್ ಆಲ್ಗೆ ಅಂತಾರೆ. ಸ್ವಲ್ಪ ನೋಡ್ರು, ಆಯಿತಾ? ಯಾವುದು ಸರಿ ಅಂತ ತಗೊಳ್ಳು ಕಮೆಂಟ್ ಮಾಡಿ, ಆಪ್ಷನ್ ಏನೋ ಬಿನೋ ಅಂತ. ಕ್ವಶನ್ ನಂಬರ್ 9, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 9 2 ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ದರೆ ಇದರಲ್ಲಿ 2 ಸರಿನೋ ಅಥವಾ ತಪ್ಪು ಅಂತ ನೋಡಬೇಕು, ಹೌದಲ್ವಾ? ಇದು ಕೂಡ ನಾನು ನಿಮಗೆ 2 ಆಪ್ಷನನ್ನು ಡಿಲೀಟ್ ಮಾಡಿ ಕೊಡ್ತೇನೆ. ಆಪ್ಷನ್ ಬಿ ಹಾಗೂ ಡಿ ಎರಡೂ ಕೂಡ ತಪ್ಪು. ಆಪ್ಷನ್ ಎ ಸಿನಲ್ಲೇ ಆನ್ಸರ್ ಇದೆ. ದಯವಿಟ್ಟು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 8, 9 ಮಾತ್ರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ನಾನು ಉಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಡ್ತಾ ಹೋಗ್ತೇನೆ. ಬನ್ನಿ ಈಗ ಕ್ವಶನ್ ನಂಬರ್ 10, ದ ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಇನ್ ಎ ಫ್ಲೋರಲ್ ಬಡ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಎಸ್ಟಿವೇಷನ್ ಇಸ್ ದ ರೈಟ್ ಆನ್ಸರ್. ಅರೇಂಜ್ ದಿ ಫಾಲೋಯಿಂಗ್ ಇವೆಂಟ್ಸ್ ಆಫ್ ಮಿಯೋಸಿಸ್ ಇನ್ ಕರೆಕ್ಟ್ ಸೀಕ್ವೆನ್ಸ್ ಅಂತ ಇದೆ. ಕ್ವಶನ್ ನಂಬರ್ 11, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಆಪ್ಷನ್ ಡಿ ಅಂದರೆ ಮೊದಲು ಸಿನಾಪ್ಸಿಸ್ ಬರಬೇಕು, ಕ್ರಾಸಿಂಗ್ ಓವರ್ ಆಗಬೇಕು, ಟರ್ಮಿನಾಲಿಗೇಷನ್ ಆಫ್ ಏನಿದು ಚೆಸ್ಮೇಟ್ ಆಗಬೇಕು, ಡಿಸಪಿರೆನ್ಸ್ ಆಫ್ ನ್ಯೂಕ್ಲಿಯೋಲಸ್ ಆಗಬೇಕು. ಕ್ವಶನ್ ನಂಬರ್ 12, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರೋತ್ ರೆಗ್ಯುಲರ್ ಈಸ್ ನೋನ್ ಆ್ಯಸ್ ಸ್ಟ್ರೆಸ್ ಹಾರ್ಮೋನ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿ ಇರುತ್ತದೆ. ಆಯಿತಾ? ಆಪ್ಸಿಸ್ ಆ್ಯಸಿಡ್ ಅಂತ ಇದಲ್ವ, ಅದು. ಕ್ವಶನ್ ನಂಬರ್ 13, ATP ಆ್ಯಂಡ್ NADPH ಪ್ರೊಡ್ಯೂಸ್ಡ್ ಇನ್ ಲೈಟ್ ರಿಯಾಕ್ಷನ್ ಆಫ್ ಫೋಟೋಸಿಂಥಸಿಸ್ ಬೈ ದ ಮೂಮೆಂಟ್ ಆಫ್ ದಿ ಎಲೆಕ್ಟ್ರಾನ್ಸ್ ಇನ್ ETC ಆರ್ ಯೂಸ್ಡ್ ಇಮಿಡಿಯೇಟ್ಲಿ ಫಾರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತದೆ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ. ಆದರೆ ಯಾಕೋ ಬಹಳ ಜನ ವಿದ್ಯಾರ್ಥಿಗಳು ಸಿಂಥಸಿಸ್ ಆಫ್ ಶುಗರ್ ಇನ್ ಬಯೋಸಿಂಥೆಟಿಕ್ ಫೇಸ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಆ್ಯಂಡ್ ಸಿ ಎರಡೂ ಕೂಡ ಸರಿ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ. ಕ್ವಶನ್ ನಂಬರ್ 14 ಕೂಡ ತಾವೇ ನನಗೆ ಏನಂತೀರ ತಾವುಗಳು, 14 ಅಲ್ಲ, ಇದು 13 ಅಲ್ವಾ, ಇದನ್ನು ಕ್ಲಿಯರ್ ಮಾಡಿ. ಕ್ವಶನ್ ನಂಬರ್ 14, ಚೂಸ್ ದಿ ಮಿಸ್ಮ್ಯಾಚ್ಡ್ ಪಾರ್ಟ್ ಆಫ್ ನೆಪ್ರಾನ್ ವಿತ್ ಇಟ್ಸ್ ಫಂಕ್ಷನ್ಸ್ ಅಂತ ಇದೆ. ಇಲ್ಲಿ ಕರೆಕ್ಟಾಗಿ ಆನ್ಸರ್ ಇದೆ ಸರ್, ಅದು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ, DTC. ಆಯಿತಾ? ರೀಅಬ್ಸಾರ್ಷನ್ ಆಫ್ ಗ್ಲೂಕೋಸ್ ಅನ್ನುವಂಥದ್ದು
ಆಗಿದೆ ಅಂದ್ಕೊಂಡಿದ್ದೀನಿ. ಇದೆ ಆಪ್ಷನ್ ಸಿನೇ 100% ಸರಿಯಾದ ಉತ್ತರ. ಕ್ವಶನ್ ನಂಬರ್ 15, ವಿಚ್ ಹಾರ್ಮೋನ್ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ರೆಗ್ಯುಲೇಟಿಂಗ್ ಸರ್ಕ್ಯುಲೇಟಿಂಗ್ ಲೆವೆಲ್ಸ್ ಆಫ್ ಕ್ಯಾಲ್ಶಿಯಂ ಅಯಾನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 15ನೆಯ ಪ್ರಶ್ನೆಗೆ ಆಪ್ಷನ್ ಸಿ ಆಗಿರುತ್ತದೆ. ಆದರೆ ಭಾಳ ಜನ ಆಪ್ಷನ್ ಬಿ ಹಾಕಿದ್ದಾರೆ. ಆಪ್ಷನ್ ಸಿನೇ ಸರಿಯಾದ ಉತ್ತರ. ಬನ್ನಿ ಈಗ ಫಿಲ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಆಲ್ ಏನಿದು ಪ್ರೊಕ್ರೈಟ್ಸ್ ಆರ್ ಪ್ಲೇಸ್ಡ್ ಅಂಡರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೊನೆರಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡಯಾಲಿಸಿಸ್ ಫ್ಲೂಯಿಡ್ ಕಂಟೆಂಟ್ ಆಲ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆ್ಯಸ್ ಇನ್ ಪ್ಲಾಸ್ಮಾ ಎಕ್ಸೆಪ್ಟ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 17, ಇದಕ್ಕೆ ಸರಿಯಾದ ಉತ್ತರ ಬಂದು ನೈಟ್ರೋಜಿನಿಯಸ್ ವೇಸ್ಟೇಜ್ is the right answer. Question number 18, amphibian plant kingdom ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ ಬಯೋಫೈಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 19, ಡ್ಯಾಶ್ ಜಾಯಿಂಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದಿ ಕಾರ್ಪಲ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗ್ಲೈಡಿಂಗ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20, ಅ ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ ಇನ್ ವಿಚ್ ವೆಲ್ಯೂರ್ ವಾಲ್ಸ್ ಆರ್ ಡ್ಯಾಮೇಜ್ಡ್ ಡ್ಯೂ ಟು ವಿಚ್ ದ ರೆಸ್ಪಿರೇಟರಿ ಸರ್ಫೇಸ್ ಈಸ್ ಡಿಕ್ರೀಸ್ಡ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದನ್ನು ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಏನಿದು ಫಿಸಿಮಾ ಅಂತ, ಎಂಫಿಸಿಮಾನ ನೋಡಿ ಪ್ರೊನೌನ್ಸಿಯೇಷನ್ ಯಾವ ರೀತಿಯಾಗಿ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಈಗ ನಾವು 3rd ಮೇನಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗ್ಬೋದು. ನೇಮ್ ದಿ 4 ಕ್ಲಾಸಸ್ ಆಫ್ ಕಿಂಗ್ಡಮ್ ಮೈಕೋಟಾ ಇದೆ. ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರೊಕ್ರಯಾಟಿಕ್ ಸೆಲ್ ಆ್ಯಂಡ್ ಕ್ರಿಯೋಟಿಕ್ ಸೆಲ್ ಇದೆ. ಅಬ್ಸರ್ವ್ ದಿ ಫ್ಲಾಮ್ಜೋನಿಯಸ್ ಬ್ಲೂ ಗ್ರೀನ್ ಆಲ್ಗೆ ನಾಸ್ಟಾಕ್ ಐಡೆಂಟಿಫೈ ಎ ಆ್ಯಂಡ್ ಬಿ ಅಂತ ಇದೆ. ವಾಟ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಗಿವನ್ ಎಕ್ಸಾಂಪಲ್, ಇದನ್ನೆಲ್ಲ ಬರೀತೀರ ಕಂಡ್ರೆ ಮುಂದಿನ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ ವಿದ್ಯಾರ್ಥಿಗಳೇ. ವಿಡಿಯೋ ಇಲ್ಲಿಗೆ ಮುಗಿಲಿಲ್ಲ. ಕ್ವಶನ್ ಪೇಪರ್ 2 ಕೂಡ ಇದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೀ ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೇನೆ. ಆ ಕ್ವಶನ್ ಪೇಪರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವುದೂ ಕೂಡ ವೇಸ್ಟ್ ಆಗಿರುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗುವುದಿಲ್ಲ. ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ 100% ಎಕ್ಸಾಮಿಗೆ ಬರುವಂಥ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. 100% ಕೀ ಆನ್ಸರ್ ಯಾವ ರೀತಿಯಾಗಿ ತಗೊಳ್ಳೋ ಆನ್ಸರನ್ನು ಬರಿಬೇಕು ಎಕ್ಸಾಮಲ್ಲಿ ಅಂತಲೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಒಂದು ಗ್ರಾಮರ್ ವಿಡಿಯೋ, ಒಂದು ಪೋಯಮ್ ವಿಡಿಯೋ, ಒಂದು ಪ್ರೋಸ್ ವಿಡಿಯೋ 3 ಕೂಡ ಅಪ್ಲೋಡ್ ಆಗಿದೆ ಸರ್. ಸ್ವಲ್ಪ ನೋಡಿಕೊಂಡು ಓದ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸೆಕೆಂಡ್ ಪೇಪರನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಇಯರ್ PUC ಆ್ಯನ್ಯುವಲ್ ಎಕ್ಸಾಮ್. ಬನ್ನಿ ಈಗ ಸೆಕೆಂಡ್ ಪೇಪರ್ ನೋಡೋಣ. ಸೆಲೆಕ್ಟ್ ದಿ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ದಿ ಚಾಯ್ಸಸ್ ಗಿವನ್ ಬಿಲೋ ಅಂತ ಇದೆ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ. ALLINONPDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ. 99 ಅಂದರೆ 99 ಅಂತ. ದಿ ಟ್ಯಾಕ್ಸೋನೋಮಿಕ್ ಕೆಟಗರಿ ಆರ್ಡರ್ ಲೈಸ್ ಬಿಟ್ವೀನ್ ಡ್ಯಾಶ್ ಅಂತ ಇದೆ. ಫ್ಯಾಮಿಲಿ ಆ್ಯಂಡ್ ಕ್ಲಾಸ್ ಅಂತ ವಿದ್ಯಾರ್ಥಿ ಹಾಕಿದ್ದಾರೆ. 100% ಸರಿಯಾದ ಉತ್ತರ ಟಿಕ್ ಮಾಡಿದ್ದಾರೆ. ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕಾಲ್ಡ್ ಇಂಪರ್ಫೆಕ್ಟ್ ಫಂಗೈ ಬಿಕಾಸ್ ವಿಚ್ ಹ್ಯಾಸ್ ಓನ್ಲಿ ಅ ಸೆಕ್ಷುಯಲ್ ಫೇಸ್ ಇನ್ ಇಟ್ಸ್ ಲೈಫ್ ಸೈಕಲ್ ಅಂತ ಇದೆ. ಡಿಟ್ರೋಮೈಕೇಟ್ಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ವಿಚ್ ಗ್ರೂಪ್ ಆಫ್ ಅನಿಮಲ್ಸ್ ಆರ್ ಕಾಲ್ಡ್ ಕೋಲೋಮೇಟ್ಸ್ ಅಂತ ಇದೆ. ಆಶಲ್ಮಿಂತ್ಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕರೆಕ್ಟಾಗಿ ಆನ್ಸರನ್ನು ಟಿಕ್ ಹಾಕಿದ್ದಾರೆ. ಚೂಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸ್ಟೇಟ್ಮೆಂಟ್ 2 ಕೊಡಲಾಗಿದೆ. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಚೇಂಜ್ ದಿ ಪ್ರೊಟೆಕ್ಟಿವ್ ಕಲರೇಷನ್ ಇನ್ ಫ್ರಾಗ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಆಯಿತಾ, ಕೋಮೋಗ್ ಫ್ಲೇಗ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಕರೆಕ್ಟಾಗಿ ಹಾಕಿದ್ದಾರೆ ಇವರು ಕೂಡ. ಕ್ವಶನ್ ನಂಬರ್ 6, ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್ ವಿಚ್ ಕಂಟೆನ್ಸ್ ವಿಚ್ ಕಂಟೆನ್ಸ್ ಆ್ಯನ್ ಅಮೈನೋ ಗ್ರೂಪ್ ಆ್ಯಂಡ್ carboxyl group is termed as dash, that is amino acids is the right answer is option B. The two sisters chromatids are of each chromosomes separate due to splitting. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ. ಇದು ಕೂಡ ಕರೆಕ್ಟಾಗಿ ಆನ್ಸರನ್ನು ಹಾಕಿದ್ದಾರೆ ವಿದ್ಯಾರ್ಥಿಗಳೇ. ಕಾಣ್ತಾ ಇದಲ್ವ ರೆಡ್ಡಿಂಕಲ್ಲಿ, ಇದು ನನ್ನ ಮೇಲ್ ಐ ಡಿ. ಈ ಒಂದು ಮೇಲ್ ಐಡಿಗೆ ನಿಮ್ಮ ಕ್ವಶನ್ ಪೇಪರ್ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ಎಲ್ಲ ಕ್ವಶನ್ ಪೇಪರನ್ನು ಅವತ್ತೇ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ಬರೆದು ಕಳಿಸಿದರೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ದಿ ರೆಸ್ಪಿರೇಟರಿ ಕೋಶಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅವರು ಯಾಕೋ ಹಾಕಿಲ್ಲ, ಎ ಅಂತ ಇರ್ಬೋದು ಹಾಕಿರುವಂಥದ್ದು. 100% ಈಕ್ವಲ್ ಟು 1 ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಯಿತಾ, ಕ್ಯೂಟನಿಯಸ್ ರೆಸ್ಪಿರೇಷನ್ ಈಸ್ ಸೀನ್ ಇನ್ ಡ್ಯಾಶ್ ಅಂತ ಇದೆ. ಫ್ರಾಕ್ಸ್ ಈಸ್ ದ ರೈಟ್ ಆನ್ಸರ್. ಅಬೌಟ್ 60-65% ಆಫ್ WBC ಆರ್ ಫೆಗೋಸೈಟಿಕ್ ಇನ್ ನೇಚರ್.
ದೇ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 10 ರೈಟ್ ಆನ್ಸರ್ ಈಸ್ ಲಾಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೇಟ್ರೋಫಿಲ್ಸ್ ಇಸ್ ದ ರೈಟ್ ಆನ್ಸರ್. Question number 11, the accumulation of urea in the blood due to malfunctioning of kidney is called dash, that is uremia is the right answer. Question number 12, the total number of bones present in human skeleton systems are called, that is 206. 206 206 ಟೋಟಲ್ ನಂಬರ್ ಆಫ್ ಬೋನ್ಸ್ ನಮ್ಮ ಸ್ಕೆಲಿಟಲ್ ಸಿಸ್ಟಮಲ್ಲಿ ಇರುವಂಥದ್ದು. ಆಯಿತಾ It plays a major role in maintaining the body of the equilibrium and the balance, that is called question number 13 ಗೆ cerebellum is the right answer is 100% option D. Question number 14, juxta glomerular cells of kidney produce a peptide hormone called dash ಅಂತ ಇದೆ. Question number 14 100% right answer is that is ರೆಥೋಪೋಟಿನ. ನೋಡಿ ಆಪ್ಷನ್ ಬಿ ಇದೆ ಅಲ್ವಾ, 100% ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 15 ಎಮರ್ಜೆನ್ಸಿ ಹಾರ್ಮೋನ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಈ ರ್ಯಾಂಕ್ ಸ್ಟೂಡೆಂಟ್ ಪೇಪರ್ ಅನ್ಸತ್ಕೊಂಡ್ರು ಎಲ್ಲ 15ಕ್ಕೆ 15 ಆನ್ಸರ್ಗಳು ಕೂಡ ಕರೆಕ್ಟ್ ಹಾಕಿದ್ದಾರೆ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಯೂನಿಸೆಲ್ಯುಲರ್ ಆಲ್ಗೆ ವಿಚ್ ಈಸ್ ಪ್ರೋಟೀನ್ ರಿಚ್ ಆ್ಯಂಡ್ ಯೂಸ್ಡ್ ಆ್ಯಸ್ ಫುಡ್ ಸಪ್ಲಿಮೆಂಟ್ಸ್ ಬೈ ಸ್ಪೇಸ್ ಟ್ರಾವೆಲ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಪಿರುಲಿನಾ ಅನ್ನುವಂಥದ್ದು ರೈಟ್ ಆನ್ಸರ್. ಇನ್ ಸರ್ಟೆನ್, ಅದಕ್ಕೆ ಕ್ವಶನ್ ನಂಬರ್ 17 ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ಸರಿಯಾದ ಉತ್ತರ ಬಂದು TS of monocot leaf is the right answer. Question number 18 my dear children, dash stage of meiosis contains ಅಂತ ಇದಲ್ವಾ recombination nodules that is crossing over take places ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಪೆಕೆಟೆನಿ ಅಂತ ಇದಲ್ವಾ, PSC ಪ್ರೊನೌನ್ಸಿಯೇಷನ್ ತಪ್ಪಾದರೆ ಶಂಸಿ PSC HYTENE ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 19 ಡ್ಯಾಶ್ ಈಸ್ ಆನ್ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸ್ಆರ್ಡರ್ ಅಂತ ಇದೆ. ಕ್ವಶನ್ ನಂಬರ್ 19 ರೈಟ್ ಆನ್ಸರ್ ಈಸ್ ಫೈಬ್ರೋಸಿಸ್ ಇಸ್ ದ ರೈಟ್ ಆನ್ಸರ್, ಫೈಬ್ರೋಸಿಸ್. ಲಾಸ್ಟ್ ಕ್ವಶನ್, ದಿ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಸ್ಲೀಪ್ ವೇಕ್ ಸೈಕಲ್ ಸೆಕ್ರಿಗೇಟೆಡ್ ಬೈ ಪಿನೀಲ್ ಗ್ಲ್ಯಾಂಡ್ ಈಸ್ ಡ್ಯಾಶ್ ಅಂತ ಇದೆ, ಅದು ಮೆಲಟೋನಿನ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಎರಡೂ ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಜೊತೆಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಲ್ವ, ಅದನ್ನು ಓದ್ಕೊಂಡ್ರೆ ಸಾಕು. 70 ಔಟ್ ಆಫ್ 70 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಅಂತ ಅಂದ್ಕೊಂಡು ತಗೊಳ್ಳು ಓದಬೇಕು. ಇದು ನಮ್ಮ ಮೇಲ್ ಐಡಿ ಕಣ್ರಿ. ಈ ಒಂದು ಮೇಲ್ ಐಡಿಗೆ ದಯವಿಟ್ಟು ತಮ್ಮ ಬಳಿ ಎಕ್ಸಾಮ್ ಆದ ತಕ್ಷಣ ಅವತ್ತೇ ಸಂಜೆ ತಗೊಳ್ಳು ನಮಗೆ ಒಂದು ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡಿ. ಆ ಕ್ವಶನ್ ಪೇಪರಿನ ಮೇಲೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಬರೆದು ಕಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸೆಂಡ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಟು ಮೈ Gmail ID. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಡೋಂಟ್ ಫೀಲ್ ಫ್ರೀ ಟು ಆಸ್ಕ್ ಎನಿಥಿಂಗ್. ಆಯಿತಾ, ಶೇಮ್ ಅನ್ನೋದೇ ಬಿಟ್ಟು ಬಿಡಬೇಕು. ಎಕ್ಸಾಮ್ ಟೈಮಲ್ಲಿ ಓದಬೇಕು, ಅಂಕಗಳನ್ನು ಗಳಿಸಬೇಕು, ಖುಷಿಯಾಗಿರಬೇಕು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.